ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಾಧ್ಯ ದೀಪ ಶೆಟ್ಟಿ ಚಾನಲ್. ಇವತ್ತು ನಾನು ತುಂಬಾ ಆರೋಗ್ಯಕರವಾಗಿರುವ ಹೆಸರುಕಾಳು ಕಿಚಡಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಹಾಗೂ ಬೇಗನೆ ಮಾಡ್ಕೊಳ್ಬಹುದಾದ ಒಂದು ತಿಂಡಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕಂತ ನೋಡೋಣ. ನಾನಿಲ್ಲಿ 1 ಲೋಟ ಹೆಸರುಕಾಳು, 3/4 ಲೋಟ ಅಕ್ಕಿ, 3/4 ಕಪ್ಪು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಲೋಟ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ನಾನು ಇದನ್ನು ಬೆಳಿಗ್ಗೆ ಮಾಡೋದ್ರಿಂದ ಹೆಸರು ಕಾಳನ್ನು ನೈಟೇ ನೆನೆ ಹಾಕಿದ್ದೆ. ಈಗ ನೋಡಿ ಈ ರೀತಿಯಾಗಿದೆ. ನೀವು ನೈಟ್ ಮಾಡೋದಾದರೆ ಬೆಳಿಗ್ಗೆನೇ ನೆನೆ ಹಾಕಿ. ಈಗ ಈ ಹೆಸರು ಕಾಳನ್ನು ಇನ್ನೊಮ್ಮೆ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ತೊಳೆದಿರೋ ಹೆಸರು ಕಾಳು, ಅದೇ ರೀತಿ ನಾವು ತಗೊಂಡಿರೋ ಅಕ್ಕಿನೂ ತೊಳೆದ್ಬಿಟ್ಟು ಅದನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ನಂತರ ನಾನಿಲ್ಲಿ 4 ಲೋಟ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಹಾಕಿದ ಮೇಲೆ ಎಲ್ಲದನ್ನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3 ವಿಷಿಲ್ ಬರೋ ತನಕ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಆಗಿದೆ. ಕುಕ್ಕರ್ ಮುಚ್ಚಳವನ್ನು ತೆಗೆದು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಮತ್ತು ಹೆಸರು ಕಾಳು ಬೆಂದಿದೆಯಾ ನೋಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾವು ತಗೊಂಡಿರುವ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ 1 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ, ಅದ್ರ ಜೊತೆಗೆ ಕಾಯಿ ತುರಿನ ಸೇರಿಸ್ಕೊಂಡು ಎಲ್ಲವನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕುಕ್ಕರ್ಗೆ ಒಂದು ಮುಚ್ಚಳವನ್ನು ಮುಚ್ಚಿ 3ರಿಂದ 4 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿ ಬೆಂದರೆ ಸಾಕು. ಈಗ ನೋಡಿ ಈಸಿಯಾಗಿ ಹೆಸರು ಕಾಳು ಕಿಚಡಿ ರೆಡಿ ಆಯಿತು. ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನನ್ನ ಮಗಳು ಈ ತಿಂಡಿನ ತಿಂದು ಹೇಗಾಗಿದೆ ಅಂತ ಹೇಳ್ತಾಳೆ ನೋಡಿ. ಮಸ್ತ್ ಮಸ್ತ್ ಬಿಸಿಲ್ಲ ಸೂಪರ್ ಮಾಡು. ಹಿಂಗೆ ಹಾಂಗಲ್ಲ ಮಗ, ಹಿಂಗೆ